ಲಕ್ಕುಂಡಿಯಲ್ಲಿ ಉತ್ಖನನ ನಡಿಬೇಕು ಅನ್ನುವಂತ ಒಂದು ಚರ್ಚೆ ಬಂದಾಗ ಯಾರು ನಿರ್ದೇಶಕರು ಅಂತ ಬಂದಾಗ ಈ ಎಲ್ಲ ಇತಿಹಾಸ ತಜ್ಞರು ಹೇಳಿದ್ದು ದೇಶದಾದ್ಯಂತ ರಾಜ್ಯದಾದ್ಯಂತ ಹಲವಾರು ಕಡೆ ಯಶಸ್ವಿ ಉತ್ಖನನವನ್ನ ಮಾಡಿದಂತ ಶ್ರೇಯಸ್ಸನ್ನ ಹೊಂದಿದಂತ ಶ್ರೀ ಟಿ.ಎಂ. ಕೇಶವ್ ಅವರ ಹೆಸರನ್ನ ಹೇಳಿದ್ರು. ನಾವೆಲ್ಲರೂ ಅವರಿಗೆ ಭೇಟಿಯನ್ನ ಮಾಡಿದಾಗ ಅವರು ಬಹಳಷ್ಟು ಸಂತೋಷದಿಂದ ಲಕ್ಕುಂಡಿಯನ್ನ ನಾನು ಈಗಾಗಲೇ ಹಲವಾರು ಬಾರಿ ಭೇಟಿ ನೀಡಿನಿ, ಅಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಉತ್ಖನನ ಆಗ್ಬೇಕು ಅನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಈಗೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇದೆ, ಇಲ್ಲಿ ಏನೇನು ಸಿಗುತ್ತಾ ಅನ್ನುವಂಥದ್ದನ್ನ ನಿರ್ಧಾರವನ್ನ ಮಾಡಿ ಅವರು ಒಂದು ಹಲವಾರು ವಿಷಯಗಳನ್ನ ನಮ್ಗೆಲ್ಲ ಹೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಈ ಉತ್ಖನನಕ್ಕೆ ಚಾಲನೆ ನೀಡಲು ಜೂನ್ 3ನೇ ತಾರೀಕು ಬಂದಾಗ ಅವರಿಗೆ ಸವಿಸ್ತಾರವಾಗಿ ಲಕ್ಕುಂಡಿ ಇತಿಹಾಸವನ್ನ ತಿಳಿಸಿಕೊಟ್ಟಿದ್ರು. ಅಂಥದ್ರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಪಾಟೀಲ್ ಅವರು ನಾವೆಲ್ಲರೂ ಕೂಡಿ ಅವರಿಗೆ ಬಹಳಷ್ಟು ಭೇಟಿ ಮಾಡಿ ಅವರಿಂದ ಹಲವಾರು ವಿಷಯಗಳನ್ನು ಸಹಿತವಾಗಿ ತಿಳಿದುಕೊಂಡಿದ್ವಿ. ನಮ್ಮ ಸಹ ನಿರ್ದೇಶಕರು ಅವ್ರ ಜೊತೆ ಹಲವಾರು ದಶಕಗಳವರೆಗೆ ಕೆಲಸವನ್ನ ಮಾಡಿದಂತ ಡಾಕ್ಟರ್ ಆರ್ ಶೇಜೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಮೃತರು ಬಹಳಷ್ಟು ಗುಡ್ನಾಪುರು, ಕನಗವಲ್ಲಿ, ಸನ್ನತಿ, ಹಂಪಿ ಹಲವಾರು ಸ್ಥಳಗಳಲ್ಲಿ ಉತ್ಖನನ ಮಾಡೋದ್ರ ಜೊತೆಗೆ ನಮ್ಮ ಲಕ್ಕುಂಡಿಯಲ್ಲಿ ಸಹಿತವಾಗಿ ಉತ್ಖನನಕ್ಕೆ ಪ್ರೇರಣೆಯನ್ನ ನೀಡಿದಂಥವ್ರು ನಿರ್ದೇಶಕರಾಗಿದ್ದಂತ ಶ್ರೀ ಟಿ.ಎಂ. ಕೇಶವ್ ಅವರು ನಿನ್ನೆ ನಿಧನರಾದಂತ ಸುದ್ದಿ ನಮ್ಗೆಲ್ಲರಿಗೂ ಸಹಿತವಾಗಿ ಅತೀವ ದುಃಖವನ್ನ ತಂದಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರೀಲಿ ಅಂತೇಳಿ ಆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಎಲ್ಲ ಕಾರ್ಮಿಕರು, ಇಲ್ಲಿರುವಂತ ಪ್ರಮುಖರು, ಸಹ ನಿರ್ದೇಶಕರು, ರಾಜ್ಯ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ಇವತ್ತ ಮೃತರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಸಲ್ಲಿಸಿ 1 ನಿಮಿಷ ಮೌನಾಚರಣೆಯನ್ನ ಮಾಡಿ ಅವ್ರು ಏನೇನು ಈ ಒಂದು ಇತಿಹಾಸ ಕ್ಷೇತ್ರಕ್ಕೆ ಕೆಲಸವನ್ನ ಮಾಡಿದ್ರು ಆ ಎಲ್ಲ ಕೆಲಸಗಳನ್ನ ನುಡಿ ನಮನ ಕಾರ್ಯಕ್ರಮದ ಮೂಲಕ ಸ್ಮರಣೆ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆಯ ಪುರಾತತ್ವ ಅಧೀಕ್ಷಕರಾಗಿ ನಿವೃತ್ತಿ ಹೊಂದಿದಂಥ ಟಿ.ಎಂ. ಕೇಶವ್ ಅವರು ನಿನ್ನೆ ಬೆಂಗಳೂರಿನ ಸ್ವಗೃಹದಲ್ಲಿ ನಿಧನ ಹೊಂದಿದರು. ಅದು ತುಂಬ ನಮಗೆ ವಿಷಾದಕ ವಿಷಯ ಹಾಗೂ ಅನಾರೋಗ್ಯದ ನಿಮಿತ್ತ ಅವರು ನಿಧನರಾಗಿದ್ದಾರೆ. ಆದರೆ ಅವರ ಒಂದು ಪುರಾತತ್ವ ತಜ್ಞತೆ ಎಷ್ಟರ ಮಟ್ಟಿಗಿತ್ತು ಅಂದರೆ ಅವರು ಒಬ್ಬ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನಮಗೆ ಅಜಂತ ಎಲ್ಲೋರದಲ್ಲಿ ಡ್ಯೂಟಿ ಜಾಯ್ನ್ ಆದರು. ಅಲ್ಲಿದ್ದ ಅವರ ಒಂದು ಪುರಾತತ್ವದ ಒಂದು ಘನತೆ ಹೆಚ್ಚಿತು. ಅಂದರೆ ಪ್ರತಿಯೊಂದು ಏನೇ ಮಾಡಿದ್ರು ಸಹ ಭಾಳ ಸಿಸ್ಟಮೆಟಿಕ್ ಮಾಡ್ತಾರೆ. ಅಜಂತ ಎಲ್ಲೋರದಲ್ಲಿ ಕನ್ಸರ್ವೇಷನ್ ಆಗಿರ್ಬೋದು, ಎಕ್ಸ್ಕವೇಷನ್ ಆಗಿರ್ಬೋದು, ಅಲ್ಲಿದ್ದ ಮುಂದುವರ್ಸ್ಕೊಂಡು ಬಂದರು. ಅವ್ರದ್ದು ಒಂದು ಹುಮ್ಮಸ್ಸು ಏನಿತ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇತ್ತು. ಅಲ್ಲಿದ್ದ ಅವರು ಏನು ಬಂದರು, ಹಂಪಿಗೆ ಬಂದರು. ಹಂಪಿಗೆ ಬಂದು ಸತತ ಒಂದು 20 ವರ್ಷಗಳ ಕಾಲ ಹಂಪಿಯಲ್ಲಿ ಕೆಲಸ ಮಾಡಿದ್ರು. ಇವತ್ತು ಹಂಪಿಯ ವಿರೂಪಾಕ್ಷ ಬಜಾರ್ ಏನು ಖಾಲಿಯಾಗಿ ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಡೀತಾ ಅನ್ನೋದಕ್ಕೆ ಅವರೇ ಕಾರಣಕರ್ತರು. ಆಮೇಲೆ ಹಂಪಿಯಲ್ಲಿ ಸುಮಾರು ಎಕ್ಸ್ಕವೇಷನ್ಗಳು ಮಾಡಿದ್ರು. ಕೃಷ್ಣದೇವರ ಅರಮನೆ ಅಂತ ಹೇಳಿ ಪತ್ತೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಬರೆದ್ರು. ಆಮೇಲೆ ವಿಠಲ ಟೆಂಪಲ್ ಅಂತಿದೆ, ವಿಠಲ ಟೆಂಪಲ್ ಹತ್ರ ಸಹ ಎಕ್ಸ್ಕವೇಷನ್ ಮಾಡಿದ್ರು. ಆಮೇಲೆ ಹಂಪಿ ಹಾಳಾಗೋದಕ್ಕೆ ಏನು ಕಾರಣ ಅನ್ನೋದು ಸಹ ರೀಸನ್ ಸಮೇತ ಅವರು ಬರೆದ್ರು. ಆಮೇಲೆ ಅಷ್ಟೇ ಅಲ್ಲದೆ ಏನು ಮಾಡಿದ್ರು, ಮುಂದೆ ಗುಡ್ನಾಪುರದಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು. ಗುಡ್ನಾಪುರದಲ್ಲಿ ಎಕ್ಸ್ಕವೇಷನ್ ಮಾಡಿದ್ದು ಅಲ್ಲಿ ಮನ್ಮಥನ ಹೊಂಡ ಅಂತ ರವಿವರ್ಮನ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಉಲ್ಲೇಖ ಹಾಕಿರೋದಷ್ಟು ಆ ಶಾಸನ ಇಟ್ಕೊಂಡು ಎಕ್ಸ್ಕವೇಷನ್ ಮಾಡಿದ್ರು. ಕಂಪ್ಲೀಟ್ ಆಗಿ ಅಲ್ಲಿ ಏನಿದೆಯೋ ಅದ್ರದ್ದು ಅವಶೇಷ ಸಿಕ್ಕು. ಅಲ್ಲಿ ಮನ್ಮಥ ಹೊಂಡ ಇತ್ತು ಅನ್ನೋದಕ್ಕೆ ಪ್ರೂಫ್ ಸಮೇತ ತೋರಿಸಿದ್ರು. ತಾಳ್ಗುಂದೊಂದು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದ್ರು. ತಾಳ್ಗುಂದದ ಎಕ್ಸ್ಕವೇಷನ್ ಮಾಡಿದಾಗ ಅವರು ಬೆಂಗಳೂರು ಸರ್ಕಲ್ನ ಡೆಪ್ಯೂಟಿ ಸೂಪ್ರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಆಗಿದ್ರು. ಅವತ್ತು ತಾಳ್ಗುಂದದ ಪ್ರಣವೇಶ್ವರ ದೇವಸ್ಥಾನ ಏನಿದೆ, ಕರ್ನಾಟಕದ ಅತಿ ಓಲ್ಡೆಸ್ಟ್ ಟೆಂಪಲ್ ಅಂತ, ಆ ಟೆಂಪಲ್ ಮುಂದೆ ಅವ್ರು ಎಕ್ಸ್ಕವೇಷನ್ ಮಾಡಿದ್ರು. ಅಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಏನಾಯ್ತು, ನಮಗೆ ಸಿಂಹ ಕಟಾಂಜನ ಅಂತ ಕಂಡು ಬರುತ್ತೆ. ಏನು ಮೆಟ್ಲು ಇಳಿತೀವಲ್ಲ, ಮೆಟ್ಲ ಇಳಿಯೋ ಹತ್ರ ಒಂದು ಶಾಸನ ಕಂಡು ಬರುತ್ತೆ. ಆ ಶಾಸನ ಪತ್ತೆ ಮಾಡೋದು ಕರ್ನಾಟಕದ ಅತಿ ಓಲ್ಡೆಸ್ಟ್ ಶಾಸನ ಅಂತ ಅವರು ನಮಗೆ ಕೊಟ್ಟರು. ಬಟ್ ಅದು ಇವತ್ತಿಗೂ ಅಲ್ಮಿಡಿನ ಓಲ್ಡ್ ಇದು ಅನ್ನೋದು ವಿದ್ವಾಂಸರ ಚರ್ಚೆ ನಡೀತಾ ಇದೆ. ಅದು ಸತತವಾಗಿ ನಡೀತಾ ಇದೆ. ಅದನ್ನ ಮಾತ್ರ ಅವ್ರದ್ದು ಭಾಳ ಒಂದು ಅವರ ಲೈಫಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ಬೋದು. ಹೀಗಾಗಿ ಅವರು ಪ್ರತಿ ಕ್ಷೇತ್ರದಲ್ಲೂ ಏನೇ ಮಾಡಿದ್ರು ಸಹ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದ್ರು. ಹಂಪಿಯಲ್ಲಿ ಇವತ್ತೇನು ವಸ್ತು ಸಂಗ್ರಹಾಲಯ ಇದೆ, ಮ್ಯೂಸಿಯಂ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಒಂದ್ಸರಿ ಭೇಟಿ ಕೊಡಿ ಸರ್. ಹಂಪಿಯಲ್ಲಿ ಮ್ಯೂಸಿಯಂ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಭಾಳ ತುಂಬ ಚೆನ್ನಾಗಿ ಮಾಡಿದ್ರು. ಇಷ್ಟೇ ಅಲ್ಲದೆ ನಾನು 2018 ಹಂಪಿಯಲ್ಲಿ ಅಂದರೆ ಶಿವಪ್ಪ ಕರ್ಮ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೆ. ಅವಾಗ ನಮಗೆ ಸ್ಮಾರ್ಟ್ ಸಿಟಿ ವತಿಯಿಂದ ಇಡೀ ಅದು ಪ್ಯಾಲೇಸ್ನ ಕನ್ಸರ್ವೇಷನ್ ಡಿಸ್ಪ್ಲೇ ಮಾಡೋದಕ್ಕೆ ಇದಾಯಿತು. ಅವಾಗ ಯಾರು ಇದಕ್ಕೆ ಎಕ್ಸ್ಪರ್ಟ್ ಅನ್ನೋದೊಂದು ಬೇಕಾಯಿತು ನಮಗೆ ಟೆಕ್ನಿಕಲ್ ಕಮಿಟಿಗೆ. ಅವಾಗ ಇವ್ರನ್ನ ಕೇಶವ ಸರ್ದ ಹೆಸರು ಬಂತು. ಅವ್ರದ್ದು ಹೆಸರು ಬಂದ ತಕ್ಷಣ ನಮಗೆ ತುಂಬ ಖುಷಿ ಆಯ್ತು. ಇವತ್ತು ಅರಮನೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಕೆಲವೊಂದು ಡಿಸ್ಪ್ಲೇ ಯಾವ ರೀತಿ ಮಾಡಬೇಕು, ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಡಿಸ್ಪ್ಲೇ ಮಾಡೋದನ್ನು ಸಹ ತಿಳಿಸಿದ್ರು. ಕೇಶವ್ ಸರ್ಗೂ ಲಕ್ಕುಂಡಿಗೆ ಸರ್, ಅವರು ಲಕ್ಕುಂಡಿಗೆ ಇದಕ್ಕಿಂತ ಮೊದಲು 4-5 ಸಾರಿ ಬಂದು ಹೋಗಿದ್ದಾರೆ ಸರ್. ಬಟ್ ಆದರೆ ನಮ್ಗಳ ಗಮನಕ್ಕೆ ಬಂದಿರಲಿಲ್ಲ.
ನಾವು ಎಕ್ಸ್ಕವೇಷನ್ ಮಾಡ್ಬೇಕಂತ ನಮ್ಮ ಮಾನ್ಯ ಸಚಿವರು ಸಿದ್ದು ಪಟೇಲ್ ಸರ್, ಗೋಗೇರಿ ಸರ್, ನಮ್ಮ ಆಯುಕ್ತರು ಎಲ್ಲ ನಾವು ಚರ್ಚೆ ಮಾಡಿದಾಗ ಅವಾಗ ಅವ್ರ ಸಜೆಷನ್ ಕೊಟ್ಟು ಅವ್ರ ಹೆಸರು ಕೊಟ್ವಿ ನಾವು. ಯಾಕಂದ್ರೆ ಅವರು ತಾಳ್ಗುಂದ ಹಂಪಿಯಲ್ಲೆಲ್ಲ ಎಕ್ಸ್ಕವೇಷನ್ ಮಾಡಿದ ನಂಟು ಇತ್ತು ಸರ್, ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರಂತ. ಅವಾಗ ಮಾನ್ಯ ಸಚಿವರು ಫೋನ್ ಮುಖಾಂತರನೇ ಅವ್ರನ್ನ ಮಾತಾಡಿದ್ರು, ನೀವು ಎಕ್ಸ್ಕವೇಷನ್ಗೆ ಬರ್ತೀರಾ ಮಾಡ್ತೀರಾ ಅಂತ ಅಂತಿದ್ದಂಕ್ಲೆ ಅವ್ರು ಓಕೆ ಮಾಡಿದ್ರು. ಅವತ್ತು ಓಕೆ ಮಾಡಿದ ತಕ್ಷಣ ಅವರು ಇಮಿಡಿಯೇಟ್ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಏನೇನು ವರ್ಕ್ ಆಗಿದೆ ಅಷ್ಟನ್ನು ನಮಗೆ ಡೀಟೇಲ್ಸ್ ಕಳಿಸ್ಕೊಟ್ಟು, ಇಷ್ಟೆಲ್ಲ ವರ್ಕ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಬಿಬಿಲೋಗ್ರಫಿ ಬುಕ್ಸ್ ಮತ್ತೊಂದು ಎಲ್ಲ ತನ್ನಿ ನಾನು ಸ್ಪಾಟಿಗೆ ಬರ್ತೀನಿ ಅಂತ. ಸ್ಪಾಟಿಗೆ ಬಂದು ನೋಡ್ಬಿಟ್ಟು ಅವ್ರು ಎಕ್ಸ್ಕವೇಷನ್ ಇದು ಸೆಲೆಕ್ಷನ್ ಮಾಡಿದ್ರು ಸರ್. ಹೌದು ಸರ್, ಅವರೇ ಸರ್ ಗುರುತಿಸಿದ್ದು. ಹೌದು. ಉತ್ಖನನಕ್ಕೆ ಅವರೇ ಮೂಲ ಕಾರಣ ಸರ್. ಹೌದು ಸರ್, ಅಂದ್ರೆ ಮಾನ್ಯ ಸಚಿವರು ಸರ್, ಸಚಿವರ ಮುಖಾಂತರ ಅವ್ರ ಕಾರಣರಾದ್ರು ಸರ್, ನಿರ್ದೇಶಕರಾಗಿದ್ರು ಸರ್. ಇದು ಪುರಾತತ್ವ ಇಲಾಖೆ ರಿಟೈರ್ಡ್ ಸರ್. ನಿವೃತ್ತ ಪುರಾತತ್ವ ಅಧೀಕ್ಷಕರು, ಅಂದ್ರೆ ಸೂಪರ್ಡೆಂಟಿಂಗ್ ಆರ್ಕಿಯಾಲಜಿಸ್ಟ್ ಸರ್ ಅವರು. ಇದು ಯಾರ ಹೆಸರ ಮೇಲೆ ಪರವಾನಗಿ ತಗೊಂಡಿದ್ರು ಸರ್? TM ಕೇಶವ ಸರ್ ಹೆಸರಲ್ಲಿ ತಗೊಂಡಿದ್ದು ಸರ್. ಹ್ಞೂ ಸರ್. ಈಗ ಅವ್ರು ಇಲ್ಲ ಆಗೈತಿ. ಈಗ ಕೋ ಡೈರೆಕ್ಟರ್ ನಾನಿದ್ದೀನಿ ಸರ್, ಹಾಗಾಗಿ ನಾವು ಮುಂದುವರ್ಸ್ಕೊಂಡು ಕೇಂದ್ರ ಪುರಾತತ್ವ ಇಲಾಖೆಗೆ ಏನು ನಮ್ಮ ಪ್ರೊಸೀಜರ್ ಇದೆ ಅದು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಇವತ್ತು ಏನ್ ಮಾಡಿದ್ರು ಸರ್ ಇಲ್ಲಿ ಒಂದು ಉತ್ಖನನ ಸ್ಥಳದಲ್ಲಿ? ಯಾವ್ದು ಸರ್? ಇವತ್ತು ಬಂದು ಅದೇ ಪರಿಶೀಲನೆ ಮಾಡ್ತಾ ಇದೀವಿ. ಇವತ್ತು ಸರ್ ಇವತ್ತು ಅವ್ರದ್ದು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್, ಮಾಡಿದ್ವಿ ನುಡಿ ನಮನ ಕಾರ್ಯಕ್ರಮ. ಬಟ್ ನಮಗೆಲ್ಲ ತುಂಬಾ ನೋವಿದೆ ಸರ್ ಅದ್ರ ಬಗ್ಗೆ. ಯಾಕಂದ್ರೆ ಅವರು ಇಮಿಡಿಯೇಟ್ ಒಂದು ಸರಿ ಫೋನ್ ಮಾಡಿ 1 hour ಮಾತಾಡ್ತಿದ್ರು ಸರ್, ಗೈಡ್ ಕೊಡ್ತಾ ಇದ್ರು ನಮ್ಗೆ. ಹಿಂದಿ ಅಂತಲ್ಲ, ಎಲ್ಲಾ ವಿಚಾರದಲ್ಲೂ ಅವ್ರಿಗೆ ಅವ್ರದ್ದು ಗೈಡ್ ತಗೊಳೋದು, ನಾವು ಎಕ್ಸ್ಕವೇಷನ್ ಆಗಲಿ ಮತ್ತೊಂದಾಗಲಿ ಮುಂದುವರ್ಸೋದು ಸರ್. ಬಟ್ ನಮ್ಮ ಇಡೀ ಭಾರತದ ಒಂದು ಪುರಾತತ್ವ ಇದಕ್ಕೇನೆ ತುಂಬಾ ಕೊರತೆ ಉಂಟಾಯ್ತು ಸರ್. ಯಾರು ಸೇರ್ಕೊಂಡು ಇವತ್ತು ಮನಸ್ಸಲ್ಲಿ ಸರ್ ನಾವು ಈಗ ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಅವರು, ಆಮೇಲೆ ಲಕ್ಕುಂಡಿಯ ಅಂದ್ರೆ ರಾಜ್ಯ ಸಮಿತಿ ಸದಸ್ಯರಾದ ಸಿದ್ದು ಪಟೇಲ್ ಅವರು, ಹಾಗೂ ನಮ್ಮ ಕಟ್ಟಿಮನಿ ಅವರು, ನಮ್ಮ ಇಲಾಖೆಯ ಪುರಾತತ್ವ ಸಹಾಯಕರು ಮಂಜಾನಾಯ್ಕ ಅವರು, ಹಾಗೂ ಇಲ್ಲಿನ ಮೇಯ್ನ್ ನಮ್ಮ ಕೆಲಸಗಾರರು, ಕಾರ್ಮಿಕರು, ಆಮೇಲೆ ಸೂಪರ್ವೈಸರ್ಗಳು ಎಲ್ಲ ಸೇರ್ಕೊಂಡು ನಾವು ನೋಡಿ ನಮನ ಮಾಡಿದ್ವಿ. ಇಲ್ಲ ಸರ್, ಏನು ಸಮಸ್ಯೆ ಆಗಲ್ಲ. ಯಾಕಂದ್ರೆ ನಾವೀಗ ಅವ್ರ ಅಧೀನದಲ್ಲಿ ಈಗ 16 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಅವ್ರು ಗೈಡ್ ಮಾಡ್ತಾ ಇದ್ರು, ಇವತ್ತಿಗೂ ಫೋನಲ್ಲಿ ಮಾತಾಡಿ ನಮ್ಗೆ ಮಾಡ್ತಾ ಇದ್ರು. ಬಟ್ ಅವ್ರು ಇಲ್ಲಿ ಬರಲ್ಲ ಅನ್ನೋದು ಒಂದು, ಕೆಲವೊಂದು ಸಲಹೆ ಸೂಚನೆ ಅವ್ರ ಹತ್ರ ತಗೊಳ್ತಿದ್ವಿ. ಮುಂದಿನ ದಿನದಲ್ಲಿ ನಾವು ಬೇರೆ ಇದಾರೆ ಅವ್ರ ಇದು ಸ್ಥಾನದಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಅವರಿದ್ದನ್ನು ಮಾಹಿತಿ ತಗೊಂಡು ನಾವು ಮುಂದುವರಿತೀವಿ ಸರ್. ಅದು ಅನಿವಾರ್ಯ ಸ್ಥಿತಿ ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಲಕ್ಕುಂಡಿಯಲ್ಲಿ ಉತ್ಖನನ ನಡಿಬೇಕು ಅನ್ನುವಂತ ಒಂದು ಚರ್ಚೆ ಬಂದಾಗ, ಯಾರು ನಿರ್ದೇಶಕರು ಅಂತ ಬಂದಾಗ, ಈ ಎಲ್ಲ ಇತಿಹಾಸ ತಜ್ಞರು ಹೇಳಿದ್ದು ದೇಶದಾದ್ಯಂತ ರಾಜ್ಯದಾದ್ಯಂತ ಹಲವಾರು ಕಡೆ ಯಶಸ್ವಿ ಉತ್ಖನನವನ್ನ ಮಾಡಿದಂತ ಶ್ರೇಯಸ್ಸನ್ನ ಹೊಂದಿದಂತ ಶ್ರೀ TM ಕೇಶವ ಅವರ ಹೆಸರನ್ನ ಹೇಳಿದ್ರು. ನಾವೆಲ್ಲರೂ ಅವರಿಗೆ ಭೇಟಿಯನ್ನ ಮಾಡಿದಾಗ ಅವರು ಬಹಳಷ್ಟು ಸಂತೋಷದಿಂದ ಲಕ್ಕುಂಡಿಯನ್ನ ನಾನು ಈಗಾಗಲೇ ಹಲವಾರು ಬಾರಿ ಭೇಟಿ ನೀಡಿನಿ, ಅಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಉತ್ಖನನ ಆಗ್ಬೇಕು ಅನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಈಗೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇದೆ, ಇಲ್ಲಿ ಏನೇನು ಸಿಗುತ್ತಾ ಅನ್ನುವಂಥದ್ದನ್ನ ನಿರ್ಧಾರವನ್ನ ಮಾಡಿ ಅವರು ಒಂದು ಹಲವಾರು ವಿಷಯಗಳನ್ನ ನಮ್ಗೆಲ್ಲ ಹೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಈ ಉತ್ಖನನಕ್ಕೆ ಚಾಲನೆ ನೀಡಲು ಜೂನ್ 3ನೇ ತಾರೀಕು ಬಂದಾಗ ಅವರಿಗೆ ಸವಿಸ್ತಾರವಾಗಿ ಲಕ್ಕುಂಡಿ ಇತಿಹಾಸವನ್ನ ತಿಳಿಸಿಕೊಟ್ಟಿದ್ರು. ಅಂಥದ್ರಲ್ಲಿ ನಮ್ಮ HK ಪಾಟೀಲ್ ಸಾಹೇಬರು ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಪಾಟೀಲ್ ಅವರು ನಾವೆಲ್ಲರೂ ಕೂಡಿ ಅವ್ರಿಗೆ ಬಹಳಷ್ಟು ಭೇಟಿ ಮಾಡಿ ಅವರಿಂದ ಹಲವಾರು ವಿಷಯಗಳನ್ನು ಸಹಿತವಾಗಿ ತಿಳಿದುಕೊಂಡಿದ್ವಿ. ನಮ್ಮ ಸಹ ನಿರ್ದೇಶಕರು ಅವ್ರ ಜೊತೆ ಹಲವಾರು ದಶಕಗಳವರೆಗೆ ಕೆಲಸವನ್ನ ಮಾಡಿದಂತ ಡಾಕ್ಟರ್ R ಶೇಜೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಮೃತರು ಬಹಳಷ್ಟು ಗುಡ್ನಾಪುರು, ಕನಗವಲ್ಲಿ, ಸನ್ನತಿ, ಹಂಪಿ ಹಲವಾರು ಸ್ಥಳಗಳಲ್ಲಿ ಉತ್ಖನನ ಮಾಡೋದ್ರ ಜೊತೆಗೆ ನಮ್ಮ ಲಕ್ಕುಂಡಿಯಲ್ಲಿ ಸಹಿತವಾಗಿ ಉತ್ಖನನಕ್ಕೆ ಪ್ರೇರಣೆಯನ್ನ ನೀಡಿದಂಥವ್ರು ನಿರ್ದೇಶಕರಾಗಿದ್ದಂತ ಶ್ರೀ TM ಕೇಶವರವರು ನಿನ್ನೆ ನಿಧನರಾದಂತ ಸುದ್ದಿ ನಮ್ಗೆಲ್ಲರಿಗೂ ಸಹಿತವಾಗಿ ಅತೀವ ದುಃಖವನ್ನ ತಂದಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರೀಲಿ ಅಂತೇಳಿ ಆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಎಲ್ಲ ಕಾರ್ಮಿಕರು, ಇಲ್ಲಿರುವಂತ ಪ್ರಮುಖರು, ಸಹ ನಿರ್ದೇಶಕರು, ರಾಜ್ಯ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ಇವತ್ತ ಮೃತರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಸಲ್ಲಿಸಿ 1 ನಿಮಿಷ ಮೌನಾಚರಣೆಯನ್ನ ಮಾಡಿ ಅವ್ರು ಏನೇನು ಈ ಒಂದು ಇತಿಹಾಸ ಕ್ಷೇತ್ರಕ್ಕೆ ಕೆಲಸವನ್ನ ಮಾಡಿದ್ರು ಆ ಎಲ್ಲ ಕೆಲಸಗಳನ್ನ ನುಡಿ ನಮನ ಕಾರ್ಯಕ್ರಮದ ಮೂಲಕ ಸ್ಮರಣೆ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ.